ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಾದ್ರೂ ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ? ಕದನ ವಿರಾಮದ ಬಗ್ಗೆ ಇನ್ನೂ ಕೂಡ ಇಸ್ರೇಲ್ ಏನೂ ಹೇಳಿಲ್ಲ. ಇಸ್ರೇಲ್ ಮೌನ ಮುರಿದಿಲ್ಲ. ದೇ ಆರ್ ಜಸ್ಟ್ ಸೈಲೆಂಟ್ ಆಗಿದ್ದು ವೇಟ್ ಅಂಡ್ ವಾಚ್ ಅಂತಾರಲ್ಲ, ಹಂಗೆ ಕಾದು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ಸೂಚನೆ ಕೊಡ್ತಾ ಇದೆ ಇಸ್ರೇಲ್. ಒಂದ್ ಕಡೆ ಅಮೆರಿಕ ಆಲ್ರೆಡಿ ಕದನ ವಿರಾಮದ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇರುವಾಗ್ಲೇನೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿ 7 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ. ಆದ್ರೆ ಇರಾನ್ನ ರಾಷ್ಟ್ರೀಯ ಟಿವಿಯಲ್ಲಿ ಈಗ ಕದನ ವಿರಾಮದ ಕುರಿತಾದ ಸುದ್ದಿಗಳು ಬಿತ್ತರ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ 7:30 ಅಷ್ಟೊತ್ತಿಗೆ ನಾವು ಕದನ ವಿರಾಮವನ್ನ ಆರಂಭ ಮಾಡ್ತೀವಿ ಅಂತ ಇರಾನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಬರ್ತಾ ಇದೆ. ಡೆಫಿನೆಟ್ಲಿ ಜಾಗತಿಕ ಒತ್ತಡ ಇರಾನ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಇರಾನ್ ಇನ್ನಾದ್ರೂ ಕದನ ನಿಲ್ಲಿಸುತ್ತಾ? ಕಾದು ಫೈರ್ ಆದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಾದ್ರೂ ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ? ಕದನ ವಿರಾಮದ ಬಗ್ಗೆ ಇನ್ನೂ ಕೂಡ ಇಸ್ರೇಲ್ ಏನೂ ಹೇಳಿಲ್ಲ. ಇಸ್ರೇಲ್ ಮೌನ ಮುರಿದಿಲ್ಲ. ದೇ ಆರ್ ಜಸ್ಟ್ ಸೈಲೆಂಟ್ ಆಗಿದ್ದು ವೇಟ್ ಅಂಡ್ ವಾಚ್ ಅಂತಾರಲ್ಲ, ಹಂಗೆ ಕಾದು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ಸೂಚನೆ ಕೊಡ್ತಾ ಇದೆ ಇಸ್ರೇಲ್. ಒಂದ್ ಕಡೆ ಅಮೆರಿಕ ಆಲ್ರೆಡಿ ಕದನ ವಿರಾಮದ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇರುವಾಗ್ಲೇನೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿ 7 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ. ಆದ್ರೆ ಇರಾನ್ನ ರಾಷ್ಟ್ರೀಯ ಟಿವಿಯಲ್ಲಿ ಈಗ ಕದನ ವಿರಾಮದ ಕುರಿತಾದ ಸುದ್ದಿಗಳು ಬಿತ್ತರ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ 7:30 ಅಷ್ಟೊತ್ತಿಗೆ ನಾವು ಕದನ ವಿರಾಮವನ್ನ ಆರಂಭ ಮಾಡ್ತೀವಿ ಅಂತ ಇರಾನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಬರ್ತಾ ಇದೆ. ಡೆಫಿನೆಟ್ಲಿ ಜಾಗತಿಕ ಒತ್ತಡ ಇರಾನ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಇರಾನ್ ಇನ್ನಾದ್ರೂ ಕದನ ನಿಲ್ಲಿಸುತ್ತಾ? ಕಾದು ನೋಡಬೇಕಾಗಿದೆ. ಫೈರ್ ಆದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಾದ್ರೂ ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ? ಕದನ ವಿರಾಮದ ಬಗ್ಗೆ ಇನ್ನೂ ಕೂಡ ಇಸ್ರೇಲ್ ಏನೂ ಹೇಳಿಲ್ಲ. ಇಸ್ರೇಲ್ ಮೌನ ಮುರಿದಿಲ್ಲ. ದೇ ಆರ್ ಜಸ್ಟ್ ಸೈಲೆಂಟ್ ಆಗಿದ್ದು ವೇಟ್ ಅಂಡ್ ವಾಚ್ ಅಂತಾರಲ್ಲ, ಹಂಗೆ ಕಾದು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ಸೂಚನೆ ಕೊಡ್ತಾ ಇದೆ ಇಸ್ರೇಲ್. ಒಂದ್ ಕಡೆ ಅಮೆರಿಕ ಆಲ್ರೆಡಿ ಕದನ ವಿರಾಮದ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇರುವಾಗ್ಲೇನೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿ 7 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ. ಆದ್ರೆ ಇರಾನ್ನ ರಾಷ್ಟ್ರೀಯ ಟಿವಿಯಲ್ಲಿ ಈಗ ಕದನ ವಿರಾಮದ ಕುರಿತಾದ ಸುದ್ದಿಗಳು ಬಿತ್ತರ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ 7:30 ಅಷ್ಟೊತ್ತಿಗೆ ನಾವು ಕದನ ವಿರಾಮವನ್ನ ಆರಂಭ ಮಾಡ್ತೀವಿ ಅಂತ ಇರಾನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಬರ್ತಾ ಇದೆ. ಡೆಫಿನೆಟ್ಲಿ ಜಾಗತಿಕ ಒತ್ತಡ ಇರಾನ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಇರಾನ್ ಇನ್ನಾದ್ರೂ ಕದನ ನಿಲ್ಲಿಸುತ್ತಾ? ಕಾದು ಫೈರ್ ಆದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಾದ್ರೂ ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ? ಕದನ ವಿರಾಮದ ಬಗ್ಗೆ ಇನ್ನೂ ಕೂಡ ಇಸ್ರೇಲ್ ಏನೂ ಹೇಳಿಲ್ಲ. ಇಸ್ರೇಲ್ ಮೌನ ಮುರಿದಿಲ್ಲ. ದೇ ಆರ್ ಜಸ್ಟ್ ಸೈಲೆಂಟ್ ಆಗಿದ್ದು ವೇಟ್ ಅಂಡ್ ವಾಚ್ ಅಂತಾರಲ್ಲ, ಹಂಗೆ ಕಾದು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ಸೂಚನೆ ಕೊಡ್ತಾ ಇದೆ ಇಸ್ರೇಲ್. ಒಂದ್ ಕಡೆ ಅಮೆರಿಕ ಆಲ್ರೆಡಿ ಕದನ ವಿರಾಮದ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇರುವಾಗ್ಲೇನೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿ 7 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ. ಆದ್ರೆ ಇರಾನ್ನ ರಾಷ್ಟ್ರೀಯ ಟಿವಿಯಲ್ಲಿ ಈಗ ಕದನ ವಿರಾಮದ ಕುರಿತಾದ ಸುದ್ದಿಗಳು ಬಿತ್ತರ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ 7:30 ಅಷ್ಟೊತ್ತಿಗೆ ನಾವು ಕದನ ವಿರಾಮವನ್ನ ಆರಂಭ ಮಾಡ್ತೀವಿ ಅಂತ ಇರಾನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಬರ್ತಾ ಇದೆ. ಡೆಫಿನೆಟ್ಲಿ ಜಾಗತಿಕ ಒತ್ತಡ ಇರಾನ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ
ಇರಾನ್ ಇನ್ನಾದ್ರೂ ಕದನ ನಿಲ್ಲಿಸುತ್ತಾ ಕಾದು ನೋಡಬೇಕಾಗಿದೆ. ಫೈರ್ ಆದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಾದ್ರೂ ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ? ಕದನ ವಿರಾಮದ ಬಗ್ಗೆ ಇನ್ನೂ ಕೂಡ ಇಸ್ರೇಲ್ ಏನೂ ಹೇಳಿಲ್ಲ. ಇಸ್ರೇಲ್ ಮೌನ ಮುರಿದಿಲ್ಲ. ದೇ ಆರ್ ಜಸ್ಟ್ ಸೈಲೆಂಟ್ ಆಗಿದ್ದು ವೇಟ್ ಅಂಡ್ ವಾಚ್ ಅಂತಾರಲ್ಲ, ಹಂಗೆ ಕಾದು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ಸೂಚನೆ ಕೊಡ್ತಾ ಇದೆ ಇಸ್ರೇಲ್. ಒಂದು ಕಡೆ ಅಮೆರಿಕ ಆಲ್ರೆಡಿ ಕದನ ವಿರಾಮದ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇರುವಾಗಲೇನೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿ 7 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ. ಆದರೆ ಇರಾನ್ನ ರಾಷ್ಟ್ರೀಯ ಟಿವಿಯಲ್ಲಿ ಈಗ ಕದನ ವಿರಾಮದ ಕುರಿತಾದ ಸುದ್ದಿಗಳು ಬಿತ್ತರ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ 7:30 ಅಷ್ಟೊತ್ತಿಗೆ ನಾವು ಕದನ ವಿರಾಮವನ್ನ ಆರಂಭ ಮಾಡ್ತೀವಿ ಅಂತ ಇರಾನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಬರ್ತಾ ಇದೆ. ಡೆಫಿನೆಟ್ಲಿ ಜಾಗತಿಕ ಒತ್ತಡ ಇರಾನ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಇರಾನ್ ಇನ್ನಾದ್ರೂ ಕದನ ನಿಲ್ಲಿಸುತ್ತಾ ಕಾದು ನೋಡಿ. ಫೈರ್ ಆದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಾದ್ರೂ ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ? ಕದನ ವಿರಾಮದ ಬಗ್ಗೆ ಇನ್ನೂ ಕೂಡ ಇಸ್ರೇಲ್ ಏನೂ ಹೇಳಿಲ್ಲ. ಇಸ್ರೇಲ್ ಮೌನ ಮುರಿದಿಲ್ಲ. ದೇ ಆರ್ ಜಸ್ಟ್ ಸೈಲೆಂಟ್ ಆಗಿದ್ದು ವೇಟ್ ಅಂಡ್ ವಾಚ್ ಅಂತಾರಲ್ಲ, ಹಂಗೆ ಕಾದು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ಸೂಚನೆ ಕೊಡ್ತಾ ಇದೆ ಇಸ್ರೇಲ್. ಒಂದು ಕಡೆ ಅಮೆರಿಕ ಆಲ್ರೆಡಿ ಕದನ ವಿರಾಮದ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇರುವಾಗಲೇನೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿ 7 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ. ಆದರೆ ಇರಾನ್ನ ರಾಷ್ಟ್ರೀಯ ಟಿವಿಯಲ್ಲಿ ಈಗ ಕದನ ವಿರಾಮದ ಕುರಿತಾದ ಸುದ್ದಿಗಳು ಬಿತ್ತರ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ 7:30 ಅಷ್ಟೊತ್ತಿಗೆ ನಾವು ಕದನ ವಿರಾಮವನ್ನ ಆರಂಭ ಮಾಡ್ತೀವಿ ಅಂತ ಇರಾನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಬರ್ತಾ ಇದೆ. ಡೆಫಿನೆಟ್ಲಿ ಜಾಗತಿಕ ಒತ್ತಡ ಇರಾನ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಇರಾನ್ ಇನ್ನಾದ್ರೂ ಕದನ ನಿಲ್ಲಿಸುತ್ತಾ ಕಾದು ನೋಡಬೇಕಾಗಿದೆ. ಫೈರ್ ಆದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಾದ್ರೂ ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ? ಕದನ ವಿರಾಮದ ಬಗ್ಗೆ ಇನ್ನೂ ಕೂಡ ಇಸ್ರೇಲ್ ಏನೂ ಹೇಳಿಲ್ಲ. ಇಸ್ರೇಲ್ ಮೌನ ಮುರಿದಿಲ್ಲ. ದೇ ಆರ್ ಜಸ್ಟ್ ಸೈಲೆಂಟ್ ಆಗಿದ್ದು ವೇಟ್ ಅಂಡ್ ವಾಚ್ ಅಂತಾರಲ್ಲ, ಹಂಗೆ ಕಾದು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ಸೂಚನೆ ಕೊಡ್ತಾ ಇದೆ ಇಸ್ರೇಲ್. ಒಂದು ಕಡೆ ಅಮೆರಿಕ ಆಲ್ರೆಡಿ ಕದನ ವಿರಾಮದ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇರುವಾಗಲೇನೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿ 7 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ. ಆದರೆ ಇರಾನ್ನ ರಾಷ್ಟ್ರೀಯ ಟಿವಿಯಲ್ಲಿ ಈಗ ಕದನ ವಿರಾಮದ ಕುರಿತಾದ ಸುದ್ದಿಗಳು ಬಿತ್ತರ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ 7:30 ಅಷ್ಟೊತ್ತಿಗೆ ನಾವು ಕದನ ವಿರಾಮವನ್ನ ಆರಂಭ ಮಾಡ್ತೀವಿ ಅಂತ ಇರಾನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಬರ್ತಾ ಇದೆ. ಡೆಫಿನೆಟ್ಲಿ ಜಾಗತಿಕ ಒತ್ತಡ ಇರಾನ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಇರಾನ್ ಇನ್ನಾದ್ರೂ ಕದನ ನಿಲ್ಲಿಸುತ್ತಾ ಕಾದು ನೋಡಿ. ಫೈರ್ ಆದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಾದ್ರೂ ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ? ಕದನ ವಿರಾಮದ ಬಗ್ಗೆ ಇನ್ನೂ ಕೂಡ ಇಸ್ರೇಲ್ ಏನೂ ಹೇಳಿಲ್ಲ. ಇಸ್ರೇಲ್ ಮೌನ ಮುರಿದಿಲ್ಲ. ದೇ ಆರ್ ಜಸ್ಟ್ ಸೈಲೆಂಟ್ ಆಗಿದ್ದು ವೇಟ್ ಅಂಡ್ ವಾಚ್ ಅಂತಾರಲ್ಲ, ಹಂಗೆ ಕಾದು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ಸೂಚನೆ ಕೊಡ್ತಾ ಇದೆ ಇಸ್ರೇಲ್. ಒಂದು ಕಡೆ ಅಮೆರಿಕ ಆಲ್ರೆಡಿ ಕದನ ವಿರಾಮದ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇರುವಾಗಲೇನೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿ 7 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ. ಆದರೆ ಇರಾನ್ನ ರಾಷ್ಟ್ರೀಯ ಟಿವಿಯಲ್ಲಿ ಈಗ ಕದನ ವಿರಾಮದ ಕುರಿತಾದ ಸುದ್ದಿಗಳು ಬಿತ್ತರ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಯಂಕಾಲ 7:30 ಅಷ್ಟೊತ್ತಿಗೆ ನಾವು ಕದನ ವಿರಾಮವನ್ನ ಆರಂಭ ಮಾಡ್ತೀವಿ ಅಂತ
ಇರಾನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಬರ್ತಾ ಇದೆ. ಡೆಫಿನೆಟ್ಲಿ ಜಾಗತಿಕ ಒತ್ತಡ ಇರಾನ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಇರಾನ್ ಇನ್ನಾದ್ರೂ ಕದನ ನಿಲ್ಲಿಸುತ್ತಾ ಕಾದು ನೋಡ್ಬೇಕಾಗಿದೆ.